ಇವತ್ತು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿರುವಂತಹ ಸಿದ್ದಾಪುರದಲ್ಲಿ ರೈತರು ಬೃಹತ್ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಕಾರಣ ಏತ ನೀರಾವರಿ ಕಾಮಗಾರಿಯನ್ನ ಸ್ಥಗಿತಗೊಳಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ನಿಟ್ಟಿನಲ್ಲಿ ಇವತ್ತು ಸಿದ್ದಾಪುರದಲ್ಲಿ ಒಂದು ಬೃಹತ್ ಹೋರಾಟ, ಒಂದು ಬೃಹತ್ ವೇದಿಕೆ ಕೂಡ ಸಜ್ಜಾಗಿದೆ. ಬೃಹತ್ ಜನಾಗ್ರಹ ಸಭೆಯನ್ನ ನಡೆಸೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಮತ್ತು ಈ ಭಾಗದ ಜನಸಾಮಾನ್ಯರೆಲ್ಲ ಭಾಗಿಯಾಗಿದ್ದಾರೆ. ಸೊ ನನ್ನ ಜೊತೆಗೆ ರೈತ ಮುಖಂಡರಿದ್ದಾರೆ, ರೈತರೆಲ್ಲ ಇದ್ದಾರೆ, ಅವರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಒಂದು ಬೃಹತ್ ಹೋರಾಟವನ್ನು ಕೈಗೊಂಡಿದ್ದೀರಿ, ಮೊದಲಿಗೆ ಏನು ಹೇಳ್ತೀರಿ? ಸರ್ 2005ರಲ್ಲಿ ಹೊಳೆಶಂಕನಾಳದಲ್ಲಿ ಒಂದು ಚೆಕ್ ಡ್ಯಾಮ್ ತಯಾರಾಯಿತು. ನಮ್ಮ ಈ ಭಾಗಕ್ಕೆ ಸುಮಾರು 4 ಕಿಲೋಮೀಟರ್ ದೂರದಲ್ಲಿ ವಾರಾಯಿ ಹೊಳೆ ಇದೆ. ವಾರಾಯಿ ಹೊಳೆಯಿಂದ ಕಾರ್ಕಳಕ್ಕೆ, ಕಾಪುಗೆ ಮತ್ತು ಉಡುಪಿ ಭಾಗಕ್ಕೆ ನೀರು ಹೋಗ್ತದೆ. ಮುಂದಿನ ದಿನಗಳಲ್ಲಿ ಬೆಳ್ತಂಗಡಿ ಭಾಗಕ್ಕೂ ನೀರು ತೆಗೆದುಕೊಂಡು ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಈ ಭಾಗದಿಂದ ಈ ಹೊಳೆ ಭಾಗದ ಒಂದು 5-6 ಗ್ರಾಮಗಳಿಗೆ ಸುಮಾರು 25 ವರ್ಷಗಳಿಂದ ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ತದನಂತರ 2018ರಲ್ಲಿ ಸಿದ್ದಾಪುರ ಸೌಕೂರು ಏತ ನೀರಾವರಿ ಅಂತ ಹೇಳಿ 80 ಕೋಟಿ ರೂಪಾಯಿ ಸ್ಯಾಂಕ್ಷನನ್ನು ಈ ಭಾಗದ ಸಂಸದರಂತ BY ರಾಘವೇಂದ್ರ ಅವರು ಮಾಡಿದರು. ಅದನ್ನು ಈ ಭಾಗದ ಉದ್ಯಮಿಗಳು ಮತ್ತು ಇಲ್ಲಿನ ರಾಜಕಾರಣಿಗಳು ಒಟ್ಟಾಗಿ ಸಿದ್ದಾಪುರ ಹೆಸರನ್ನು ಕೈಬಿಟ್ಟು ಸೌಕೂರು ಭಾಗದಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿದರು. ಆವಾಗಲೂ ನಾವು ರೈತರಾಗಿ ಇಲ್ಲಿ ನಾವು ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ಮಾಡಿಲ್ಲ. ತದನಂತರ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ MP ಅವರನ್ನು ಯಡಿಯೂರಪ್ಪನವರ ಗೌರ್ಮೆಂಟ್ ಇರುವಾಗ ಯಡಿಯೂರಪ್ಪನವರ ಮಗ MP ಅವರು ಈ ಭಾಗದ ಸಂಸದರಾಗಿರುವುದರಿಂದ ಅವರಿಗೆ ಮತ್ತೊಮ್ಮೆ ಮನವಿ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅದರ ನಮ್ಮ ಮನವಿಯನ್ನು ಪುರಸ್ಕರಿಸಿ ಸುಮಾರು 165 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಈ ಯೋಜನೆಯನ್ನು ಮತ್ತೊಮ್ಮೆ ಚಾಲನೆ ಕೊಡುವಂಥ ಕೆಲಸವನ್ನು ಮಾಡಿದರು. ನಾವೆಲ್ಲರೂ ಸಂತುಷ್ಟರಾಗಿದ್ದೇವೆ. ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಮುಗಿಯಿತು, ಕಾಮಗಾರಿ ಚಾಲನೆ ಆಯಿತು. ಸುಮಾರು 50% ಕೆಲಸ ಸಮೇತ ಮುಗಿದಿದೆ. ಈಗ 50% ಕೆಲಸ ಮುಗಿದಿದೆ, ಕಾಮಗಾರಿ ಎಲ್ಲ ಆರಂಭ ಆಗಿದೆ. ಸಡನ್ ಆಗಿ ಬ್ರೇಕ್ ಹಾಕಿದ್ದು ಯಾಕೆ? ಏನು ಉದ್ದೇಶ ಇರ್ಬೋದು ಸರ್? 50% ಕಾಮಗಾರಿಯಲ್ಲಿ ಅದರಲ್ಲಿ 120 ಕೋಟಿ ರೂಪಾಯಿ ಪೈಪ್ಲೈನ್, 45 ಕೋಟಿ ರೂಪಾಯಿ ಪಂಪ್ ಹೌಸ್ ಮತ್ತು ಜಾಕ್ವೆಲ್ ರಚನೆ ಮಾಡಲಿಕ್ಕೆ ಮೋಟ್ರನ್ನು ಅಳವಡಿಸಲಿಕ್ಕೆ ಇಟ್ಟಿದ್ರು. ಆ ಪೈಪ್ಲೈನನ್ನು ಸುಮಾರು 50% ಕಾಮಗಾರಿಯನ್ನು ಈಗಾಗಲೇ ಮುಗಿಸಿದ್ರು. ಆ ಪಂಪ್ ಹೌಸ್ ಮಾಡಲಿಕ್ಕೆ ಜಾಕ್ವೆಲ್ ಮತ್ತು ಮೋಟ್ರನ್ನು ಅಳವಡಿಸಲಿಕ್ಕೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಹೋದಾಗ ಅಬ್ಜೆಕ್ಷನನ್ನು ಅಲ್ಲಿನ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಸಿಬ್ಬಂದಿಗಳು ಅಬ್ಜೆಕ್ಷನ್ ಮಾಡುವಂಥ ಕೆಲಸವನ್ನು ಮಾಡಿದರು. ತದನಂತರ ನಾವು ನೀರಾವರಿ ಇಲಾಖೆಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡಿದ್ದೇವೆ. ಆವಾಗ ಅವರು ಹೇಳಿದರು, ಇಲ್ಲ ನಾವು ಕಾಮಗಾರಿಯನ್ನು ಚಾಲು ಮಾಡ್ತೇವೆ ಅಂತೇಳಿ ಕಾಮಗಾರಿಯನ್ನು ಅವರ ನೀರಾವರಿ ಇಲಾಖೆಯ ಪ್ರೊಸೀಜರ್ ಪ್ರಕಾರ ಚಾಲು ಮಾಡಲಿಕ್ಕೆ ಹೋದರು. ನಾವು ಆವಾಗ ನಮಗೆ ಸಿಕ್ಕಿದ್ದು ಈ ಭಾಗದ ಮಾಜಿ ಶಾಸಕರಾದಂಥ ಗೋಪಾಲ್ ಪೂಜಾರಿ ಅವರು ಆ ಯೋಜನೆಗೆ ತಡೆ ಒಡ್ಲಿಕ್ಕೆ ಆ ಯೋಜನೆಯನ್ನು ಕೆಳಗಡೆ ಮಾಡಬೇಕು ಅಂತ ಹೇಳಿ ಲೆಟ್ರನ್ನು ಸರ್ಕಾರಕ್ಕೆ ಕೊಟ್ಟಿದ್ದರು. ಆ ಸರ್ಕಾರಕ್ಕೆ ಏನು ಕಾರಣ ಗೊತ್ತಿಲ್ಲ, ಅದನ್ನ ನಾನು ಹೇಳ್ತೇನೆ ನಿಮಗೆ. ಅದರ ಶಿಫಾರಸ್ಸಿನ ಮೇರೆಗೆ ಈ ಭಾಗದ ಉಸ್ತುವಾರಿ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಯೋಜನೆಯನ್ನು ತಡೆ ಇಡಬೇಕಂತೇಳಿ ಇಂಜಿನಿಯರಿಗೆ ಮನವಿ ಮಾಡುವಂಥ ಕೆಲಸವನ್ನು ಮಾಡಿದರು. ನಾವು ಇಷ್ಟೇ ಸ್ಪಷ್ಟಪಡಿಸ್ತೇವೆ, ನೀವು ಮಾಧ್ಯಮದವರು ಆ ವಾರಾಯಿ ಹೊಳೆಗೆ ಹೋಗಿ, ವಾರಾಯಿ ಹೊಳೆಯಲ್ಲಿ ಸುಮಾರು 3300 ಕ್ಯೂಸೆಕ್ಸ್ ನೀರು ಹರಿತದೆ. ಅದರಲ್ಲಿ ಕೇವಲ ನಮಗೆ 66 ಕ್ಯೂಸೆಕ್ಸ್ ನೀರು ಬೇಕಾಗುವುದು. 66 ಕ್ಯೂಸೆಕ್ಸ್ ನೀರು ಕೊಟ್ಟರೆ ಕೆಳಗಡೆ ಭಾಗದ ಜನರಿಗೆ ನೀರು ಕಡಿಮೆ ಆಗ್ತದೆ ಅಂತೇಳಿ ಗೋಪಾಲ್ ಪೂಜಾರಿ ಅವರು ಅಲ್ಲಿನ ಜಲಚರಗಳಿಗೆ ತೊಂದರೆ ಆಗ್ತದೆ, ಅಲ್ಲಿನ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗ್ತದೆ, ಕೆಳಭಾಗದ ರೈತರಿಗೆ ತೊಂದರೆ ಆಗ್ತದೆ ಮತ್ತು ಶಿವಲಿಂಗಕ್ಕೆ ತೊಂದರೆ ಆಗ್ತದೆ ಅಂತ ಮನವಿ ಕೊಡುವಂಥ ಲೆಟ್ರ್ ಕೊಡುವಂಥ ಕೆಲಸವನ್ನು ಮಾಡಿದರು. ಗೋಪಾಲ್ ಪೂಜಾರಿ ಅವರನ್ನು ಈ ಭಾಗದ ಜನರ ಹಿಂದೆ ಬೆಂಬಲಿಸಿದ್ದಾರೆ. ಅವರು ಸಹ ಅನ್ನ ತಿನ್ನುವಂಥ ಕೆಲಸ ಮಾಡಬೇಕಿತ್ತು. ಯಾಕಂತ ಹೇಳಿದರೆ ಅವರು ಅಲ್ಲಿ ಹೋಗಿ ನೋಡಿದರೆ, ಒಬ್ಬ ಅನ್ನ ತಿನ್ನುವನು ಅಲ್ಲಿ ಆ ವಾರಾಯಿ ಹೊಳೆಯಲ್ಲಿ ಹೋಗಿ ನೋಡಿದರೆ ಕರೆಕ್ಟ್ ಗೊತ್ತಾಗ್ತದೆ ಅಲ್ಲಿ ಎಷ್ಟು ನೀರು ಹರಿಯುತ್ತದೆ. ಸಿದ್ದಾಪುರ ಏತ ನೀರಾವರಿಗೆ ಎಷ್ಟು ನೀರು ಬೇಕು. ಆ ಚೆಕ್ ಡ್ಯಾಮ್ ಮಾಡಿರುವುದು ಯಾಕೆ? 2005ರಲ್ಲಿ ಆ ಚೆಕ್ ಡ್ಯಾಮ್ ಮಾಡಿರುವುದೇ ಬಲದಂಡೆ ಯೋಜನೆ ಮತ್ತು ಎಡದಂಡೆ ಯೋಜನೆ ಕುಡಿಯೋ ನೀರಿಗಾಗಿ, ಏತ ನೀರಾವರಿಗಾಗಿ ಮಾಡಿರುವುದು. ಯಾವುದೇ ಪವರ್ ಪ್ರಾಜೆಕ್ಟ್ ಮಾಡಲಿಕ್ಕೆ ಮಾಡಿರುವುದಲ್ಲ. ಇದರ ಪವರ್ ಪ್ರಾಜೆಕ್ಟಿನ ಹಿಂದಿನ ಲಾಬಿಗೋಸ್ಕರ ಗೋಪಾಲ್ ಪೂಜಾರಿ ಅವರು ಲೆಟರ್ ಕೊಟ್ಟಿದ್ದಾರೆ ವಿನಃ ಈ ಭಾಗದ ರೈತರನ್ನು ಕೊಲ್ಲುವಂಥ ಕೆಲಸವನ್ನು ಮಾಡಿದ್ದಾರೆ. 16 ವರ್ಷಗಳಿಂದ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಾವು ಕೇಳುವುದಿಷ್ಟೇ, ವಾರಾಯಿ ಹೊಳೆಯಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ನಾವಿದ್ದೇವೆ. ವಾರಾಯಿ ಹೊಳೆಯಿಂದ 120-130 ಕಿಲೋಮೀಟರ್ ದೂರಕ್ಕೆ ನೀರು ಹೋಗ್ತದೆ. ವಾರಾಯಿ ಭಾಗದ ಗಡಿ ಭಾಗದಲ್ಲಿರುವಂಥ ನಮ್ಮ ಒಂದು 8-10 ಗ್ರಾಮಗಳಿಗೆ ನೀರು ಕೊಡಲಿಕ್ಕೆ ನಮ್ಮ ಜನಪ್ರತಿನಿಧಿಗಳೇ ಅನ್ಯಾಯ ಮಾಡ್ತಾರೆ ಅಂತ ಹೇಳಿದರೆ, ನಾವು ಯಾರಾದರೂ ಹೋರಾಟ ಮಾಡಿದರೆ ಇದರಲ್ಲಿ ರಾಜಕೀಯ ಬರ್ಸ್ತಾರೆ, ಇದರಲ್ಲಿ ರಾಜಕೀಯ ಮಾಡ್ತಾರೆ ಅಂತ ಹೇಳ್ತಾರೆ. ನಾವು ಕೇಳ್ತಾ ಇರೋದು ನ್ಯಾಯ. ನಾಳೆಗೆ ನೀವು ಆ ಯೋಜನೆ ಆಗಬೇಕಂತ ಲೆಟ್ರನ್ನು ಕೊಡಿ, ಇಡೀ ಈ ಭಾಗದ ರೈತ ನಿಮ್ಮನ್ನು ಸ್ಟೇಟಸ್ಸಲ್ಲಿ ಹಾಕ್ಕೊಂಡು ನಿಮ್ಮನ್ನು ಅಭಿನಂದಿಸುವಂಥ ಕೆಲಸವನ್ನು ಮಾಡ್ತೇವೆ. ಅದು ಬಿಟ್ಟು ನೀವು ರಾಜಕೀಯ ತರುವುದನ್ನು ಕೈದು ಮಾಡಿ, ನೀವು ಜನಪರ ಕೆಲಸವನ್ನು ಮಾಡಿ, ಪ್ರಾಮಾಣಿಕ ಕೆಲಸವನ್ನು ಮಾಡಿ. ನಾವು ಈ ಯೋಜನೆ ಆಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇನ್ನು ಉಗ್ರ ಹೋರಾಟಕ್ಕೆ ತಯಾರಾಗ್ತೇವೆ. ಈ ಯೋಜನೆ ಈ ಭಾಗದ ರೈತರ ದೊಡ್ಡ ಕನಸು ಮತ್ತು ಜನರ ದೊಡ್ಡ ಕನಸು.
ಇದೆಲ್ಲ ಆದ ನಂತರ ಮೇನಲ್ಲಿ ಈ ಕಾಮಗಾರಿ ಕೂಡ ಆರಂಭ ಆಗುತ್ತೆ. ಈಗ 2026 ಕಾಲಿಟ್ಟಿದ್ದೀವಿ, ಈಗ ಯಾಕೆ ಇದೆಲ್ಲ ಬಂತು, ಇದನ್ನ ತಡೆ ಒಡ್ಡುವಂತ ಕೆಲಸ ಯಾಕಾಯ್ತು ಅಂತ? ಸರ್, ಇದು ಇವಾಗಲ್ಲ, ಮೊದಲೇ ಎಡದಂಡ ಯೋಜನೆ ಮತ್ತು ಬಲದಂಡ ಯೋಜನೆಗಳು ಏನು ವಾರಾಯಿಯಿಂದ ನೀರನ್ನು ಕೊಡಲಿಕ್ಕೆ 1500 ಹೆಕ್ಟೇರ್ ಪ್ಲೇಸ್ಗಳಿಗೆ ನೀರನ್ನು ಕೊಡಲಿಕ್ಕೆ ಏನು ಯೋಜನೆ ರೂಪುಗೊಂಡಿತ್ತು ಆವಾಗಲೇ ಆಗಿದೆ. ಜಿ ಶಂಕರ್ ಏನಿದೆ ಇವತ್ತು, ಜಿ ಶಂಕರ್ನಿಂದ ಇಷ್ಟೊಂದು ಆಗ್ತಾ ಇರೋದು. ಅವರ ಪವರ್ ಪ್ರಾಜೆಕ್ಟ್ ಏನು ನಡೀತಾ ಇದೆ, ಆ ಪವರ್ ಪ್ರಾಜೆಕ್ಟ್ ಮಾಡಲಿಕ್ಕೆ ನೀರು ಏನು ಕಡಿಮೆ ಆಗ್ತದೆ ಪ್ರಮಾಣ ಅಂತಕ್ಕಂಥ ಮನೋಭಾವ ಅವರದ್ದು ಇರುವುದರಿಂದ ಇವತ್ತು ಈ ಸಮಸ್ಯೆ ಉದ್ಭವಿಸಿದೆ. ಇವತ್ತು ಏನು ನೀವು ಅಲ್ಲಿ ಹೋಗಿ ನೋಡ್ಬೋದು, ಡ್ಯಾಮಲ್ಲಿ ಬೇಕಾದಷ್ಟು ನೀರಿದೆ. ನಮಗೆ ಏನು ಈ ಭಾಗದ ರೈತರಿಗೆ ಬೇಕಾಗಿರೋದು ಇಂಜಿನಿಯರ್ ಲೆಕ್ಕಾಚಾರದ ಮೇಲೆ 66 ಕ್ಯೂಸೆಕ್ಸ್ ನೀರು ಬೇಕಾಗಿರೋದು. ನಮಗೆ ಬಹಳ ದುರಂತ ನಮ್ದು ಏನು ಕೇಳಿದೆ, ನಾವು ಈ ಭಾಗದ ರೈತರು ಇನ್ನೂ ಎಚ್ಚೆತ್ತುಕೊಳ್ಳಿಲ್ಲ. ಇಲ್ಲಿನ ನೀರನ್ನು ನೀವು ಬೆಳತಂಗಡಿಯವರಿಗೆ ತಗೊಂಡೋಗ್ಲಿಕ್ಕೆ DPR ಅನ್ನು ರೆಡಿ ಮಾಡಿದ್ದಾರೆ. ಏನು ಇವತ್ತು ಎತ್ತಿನಹೊಳೆ ತಿರುವು ಏನಿದೆ, ಆ ತಿರುವಿನ ಮೂಲಕ ಕೋಲಾರ ಆ ಭಾಗಕ್ಕೆ ನೀರು ಕೊಡಲಿಕ್ಕೆ ಹೊರಟಿದ್ದಾರಲ್ಲ, ಅಲ್ಲಿ ನೀರು ಶಾರ್ಟೇಜ್ ಆಗ್ತದೆ ಅಂತೇಳಿ ವಾರಾಯಿಂದ ನೀರು ತಗೊಳ್ಳಲಿಕ್ಕೆ DPR ರೆಡಿ ಮಾಡಿದೆ ಅಂತೇಳಿ ನಾವಿನ್ನೂ ಎಚ್ಚೆತ್ತುಕೊಳ್ಳಿಲ್ಲ. ಇಲ್ಲಿ ಜಿ ಶಂಕರಿನ ಏನು ಪವರ್ ಪ್ರಾಜೆಕ್ಟ್ ರೆಡಿ ಆಗ್ತಾ ಇದೆ, ಏನು ಕಳೆದ 20 ವರ್ಷಗಳಿಂದ ಅವರು ಕರೆಂಟ್ ಉತ್ಪಾದನೆಯನ್ನು ಮಾಡ್ತಿದ್ದಾರೆ. ವರ್ಷಕ್ಕೆ 9 ಕೋಟಿಯ ಹೆಚ್ಚು ವೆಚ್ಚದಲ್ಲಿ ಇವತ್ತು ಅವ್ರ ಇನ್ಕಮ್ ಬರ್ತಾ ಇದೆ. ಅದರಿಂದ ಈ ಭಾಗದ ರೈತರಿಗೆ ಗೊತ್ತಿಲ್ಲ ಏನಾಗ್ತಾ ಇದೆ, ಅಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದೆ. ಅಲ್ಲಿ ಏನು ಮೊದಲಿನ ವಾರಾಯಿ ಏನು ಡ್ಯಾಮ್ ಇದೆ, ಆ ಡ್ಯಾಮಿನಿಂದ ನೀರು ಎತ್ಕೊಂಡು ಈ ಭಾಗದ ರೈತರಿಗೆ ನೀರು ಕೊಡಬೇಕು ಅಂತೇಳಿ ನಮ್ಮ ಬೇಡಿಕೆ ಇದೆ. ಬಟ್ ವಾರಾಯಿ ಅದರ ಪಕ್ಕದಲ್ಲಿ ಏನು ಪವರ್ ಪ್ರಾಜೆಕ್ಟ್ ಏನು ಮಾಡ್ತಾ ಇದ್ದಾರೆ ಜಿ ಶಂಕರ್ ಅವರು, ಏನು ಹೇಳ್ತಿದ್ದಾರೆ, ಅವರ ಏನು ಪವರ್ ಪ್ರಾಜೆಕ್ಟಿನ ಕೆಳಭಾಗದಲ್ಲಿ ನೀವು ಡ್ಯಾಮ್ ಮಾಡಿ ಅಲ್ಲಿಂದ ನೀರು ಕೊಡಿ ಅಂತೇಳಿ ಹೇಳ್ತಿದ್ದಾರೆ. ಬಹುಶಃ ಅದು ಆಗ ಹೋಗುವ ಕೆಲಸ ಅಲ್ಲ. ಯಾಕೆ ಹೇಳಿದ್ರೆ ಅಲ್ಲಿ ನಮ್ಮ ಬೇರೆ ಬೇರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಪರ್ಮಿಷನ್ ತಗೊಳ್ಬೇಕು. ಇವಾಗ ಅದೆಲ್ಲ ಸಿಗುವಂಥ ಮಾತಲ್ಲ. 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡ್ಯಾಮ್ ನಿರ್ಮಾಣ ಮಾಡಬೇಕಾಗಿದೆ, ಅದು ಕೂಡ ಆಗುವಂಥ ಕೆಲಸ ಅಲ್ಲ. ಸೊ ಆದ್ರಿಂದ ನಾವೆಲ್ಲರೂ ಕೂಡ ಇವಾಗ ಎಚ್ಚೆತ್ತುಕೊಂಡಿದ್ದೇವೆ. ನಮಗೆ ಆ ಡ್ಯಾಮಿನಿಂದನೇ ನೀರು ಕೊಡಬೇಕು. ನೀರು ಕೊಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಾವು ಈಗಾಗಲೇ ನಿಶ್ಚಯಿಸಿದ್ದೇವೆ. ಅದಕ್ಕಿಂತ ಹೆಚ್ಚಾಗಿ ನಾವು ಕಳೆದ ಹಲವು ವರ್ಷಗಳಿಂದ MP ಅವರಿಗೆ ಮನವಿ ಕೊಟ್ಟಿದ್ದೀವಿ. ಮನವಿ ಕೊಟ್ಟ ಪ್ರಕಾರ MP ರಾಘವೇಂದ್ರ ಯಡಿಯೂರಪ್ಪನವರು 165 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಅನ್ನು ಕರೆಸಿದ್ದಾರೆ. ಒಂದು ಬಾರಿ ಟೆಂಡರ್ ಕೂಡ ಕ್ಯಾನ್ಸಲ್ ಆಗಿ ಹೋಯಿತು. ಮತ್ತೆ ಪುನಃ ಈಗ ಕಳೆದ 1 ವರ್ಷದ ಹಿಂದೆ ಟೆಂಡರ್ ಓಪನ್ ಆಗಿ ಕಾಮಗಾರಿ ಸ್ಟಾರ್ಟ್ ಆಗಿದೆ. ಈ ಕೊನೆಯ ಹಂತದಲ್ಲಿ ಇವರು ಈ ರೀತಿ ಅನ್ಯಾಯ ಮಾಡ್ತಕ್ಕಂಥ ಸರಿಯಲ್ಲ. ಇವರು ಅನ್ಯಾಯ ಮಾಡ್ತಿರೋದು ಇದು ಪ್ರಥಮ ಅಲ್ಲ. ವಾರಾಯದ ಯೋಜನೆಯ ಬಲದಂಡ ಯೋಜನೆ ಮತ್ತು ಎಡದಂಡ ಯೋಜನೆ ಆರಂಭವಾಗಿದೆ. ಆವಾಗಲೂ ಕೂಡ ಏನು ಡ್ಯಾಮಿನ ಪಕ್ಕದಲ್ಲಿ ಕಾಮಗಾರಿ ಟೆಂಡರ್ ಇವರು ತಗೊಂಡಾಗಲೂ ಕೂಡ ಕಾಮಗಾರಿಯನ್ನು ನಿಧಾನವಾಗಿ ಮಾಡಿ ಕಳೆದ 20 ವರ್ಷಗಳ ಹಿಂದೆ ಆಗಿರಬೇಕಂತಕ್ಕಂಥ ಕಾಮಗಾರಿಗಳು ಮೊನ್ನೆ ಒಂದು 5-6 ವರ್ಷಗಳ ಹಿಂದೆ ಕಂಪ್ಲೀಟ್ ಆಗ್ತಕ್ಕಂಥ ಕೆಲಸ ಆಗಿದೆ. ಸೊ ಆದ್ರಿಂದ ನಾವು ಈ ಬಾರಿ ಹೋರಾಟಕ್ಕೆ ಇಳಿದಿದ್ದೇವೆ. ಅದು ಏನಾಗುವುದರ ಸರಿಯೇ ನಮ್ಮ ಭಾಗದ ರೈತರಿಗೆ ನೀರು ಕೊಡಲೇಬೇಕು ಅಂತೇಳಿ ನಿಶ್ಚಯ ಮಾಡಿದ್ದೇವೆ. ಈಗ ಹೌದು, ಗೋಪಾಲ್ ಪೂಜಾರಿ ಅವರು ಇದಕ್ಕೆ ಪತ್ರವನ್ನ ಬರೆದಿದ್ದಾರೆ, ತಡೆ ಒಡ್ಡುವಂತ ಕೆಲಸ ಆಗಿದೆ. ಬಟ್ ಈಗಿನ ಶಾಸಕರು ಏನ್ ಮಾಡ್ತಾ ಇದ್ದಾರೆ ನಿಮ್ಮ ರೈತ ಸಮುದಾಯಕ್ಕಾಗಿ, ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈಗಿನ ಶಾಸಕರ ನಿರ್ಧಾರವನ್ನು ನಾವಿನ್ನು ಕೆಲವೇ ಒಂದು ಗಂಟೆಯಲ್ಲಿ ಅದರ ನಿರ್ಧಾರವನ್ನು ಪಡಿಲಿಕ್ಕಿದ್ದೇವೆ. ನಮ್ಮ ಶಾಸಕರು ಇವಾಗಲೇ ಬೆಂಬಲವನ್ನು ಘೋಷಿಸಿದ್ದಾರೆ. ಇವತ್ತಿನ ಸಭೆಗೆ ತಾನು ಬರ್ತೀನಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಇವತ್ತು ನಮ್ಮ ಶಾಸಕರು ಈ ಸಭೆಗೆ ಬಂದು ರೈತರನ್ನು ಉದ್ದೇಶಿಸಿ ಯಾವ ರೀತಿ ಮಾತಾಡ್ತಾರೆ ಅನ್ನುವಂಥದ್ದು ಪ್ರಮುಖವಾಗಿದೆ. ದ್ವಂದ್ವವಾಗಿ ಮಾತಾಡ್ತಾರೋ ಅಥವಾ ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಮಾತಾಡ್ತಾರೋ ಅಥವಾ ನೇರವಾಗಿ ನಿಮ್ಮೊಂದಿಗೆ ನಾವು ಇರ್ತೀವಿ ಅನ್ನುವ ಮಾತನಾಡ್ತಾರೆ ಅಂತ ನೋಡಬೇಕಷ್ಟೇ. ನಾನು ಒಂದು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ, ಇಲ್ಲಿ ಜಿ ಶಂಕರ್ ಅವರ ಪ್ರಭಾವ ತುಂಬಾ ಇದೆ. ನಾನು ಮೊನ್ನೆ ಗ್ಯಾರಂಟಿ ನ್ಯೂಸ್ ಜೊತೆಗೆ ನಾನು ಆ ಸ್ಥಳಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ 2 ಮೋಟರ್ ರನ್ ಆಗ್ತಾ ಇತ್ತು. ಅವರು ಜಿ ಶಂಕರ್ ಪ್ರಾಡಕ್ಟ್ ಇಂದ 2 ಮೋಟರ್ ರನ್ ಆಗಿ ನೀರನ್ನು ಟರ್ಬೈನ್ ಮಾಡಿ ಅದನ್ನು ವಿದ್ಯುತ್ತನ್ನು ಉತ್ಪಾದಿಸ್ತಾ ಇದ್ರು. ನಮ್ಮ ಗ್ಯಾರಂಟಿ ನ್ಯೂಸು ಮತ್ತು ನಮ್ಮ ಸ್ನೇಹಿತರನ್ನು ನೋಡಿದ ತಕ್ಷಣ ಅವರು ಆ ಪವರ್ ಪ್ರಾಜೆಕ್ಟನ್ನು ನಿಲ್ಲಿಸ್ತಾರೆ. ನಿಲ್ಲಿಸಿದ್ದು ಯಾಕೆ ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ. ಇಲ್ಲಿ ಹೆಚ್ಚೆಚ್ಚವಾಗಿ ನೀರು ಸಿಗ್ತಾ ಇದೆ. ನಾವು ಪವರ್ ಪ್ರಾಜೆಕ್ಟ್ ಮಾಡಿದ್ದನ್ನು ಜನರಿಗೆ ಗೊತ್ತಾಗಬಾರ್ದು ಉದ್ದೇಶಕ್ಕೆ ಈ ಡ್ಯಾಮಲ್ಲಿ ನೀರಿಲ್ಲ, ಇಲ್ಲಿ ನೀರು ಖಾಲಿಯಾಗಿದೆ ಅನ್ನುವಂಥದ್ದು ಅವರು ತಿಳಿಸಿಗೋಸ್ಕರ ಮಾಡಿದ್ದಾರೆ ವಿನಃ ಇಲ್ಲಿ ಯಾರೇ ರೈತರು, ಒಬ್ಬ ರೈತರು ಸಹ ಇವರಿಗೆ ಈ ಡ್ಯಾಮಿಂದ ನಮಗೆ ಅನಾನುಕೂಲವಾಗ್ತದೆ ಅನ್ನುವಂಥ ಸಂದೇಶವನ್ನು ಇಲ್ಲಿ ತನಕ ಮಾಡಿಲ್ಲ. ಜಿ ಶಂಕರ್ ಅವರು ತನ್ನ ಹಣವನ್ನು ಬಳಸಿಕೊಂಡು ಅಧಿಕಾರಿ ವರ್ಗದವರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಹಣದ ಸೂಟ್ ಕೇಸನ್ನು ನೀಡಿದ್ದಾರೆ ಎನ್ನುವಂಥ ಗುಮಾನಿಗಳು ಜನರ ಮಧ್ಯೆ ಚರ್ಚೆ ಆಗ್ತಾಯಿದೆ. ಆ ಚರ್ಚೆ ಇದಕ್ಕೆಲ್ಲ ಕಾರಣವಾಗಿದೆ ವಿನಃ ಇಲ್ಲಿ ಯಾವುದೇ ಜಲಚರ ಜೀವಿಗಾಗಲಿ ಶಿವಲಿಂಗಕ್ಕಾಗಲಿ ನಾನು ಕೆಳಭಾಗದ ರೈತ, ನಾನು ಅಂಪಾರಿನ ಕೆಳಭಾಗದ ರೈತ. ಆದ್ದರಿಂದ ನನಗೂ ನಾಳೆ ಡ್ಯಾಮ್ನಲ್ಲಿ ನೀರು ಹೋಗಿಲ್ಲ ಅಂತ ಹೇಳಿದ್ರೆ ನನಗೂ ಸಮಸ್ಯೆ ಇದೆ. ಆದರೆ ನಾನು ಸಹ ನೇರವಾಗಿ ಹೋರಾಟಕ್ಕೆ ಧುಮುಕಿದ್ದೇನೆ. ಕಾರಣ ಏನು ಕೇಳಿದರೆ ಇದೆಲ್ಲ ಹುನ್ನಾರ. ಜಿ ಶಂಕರ್ ಅವರ ಪ್ರಾಡಕ್ಟಿಗೆ ಪ್ರತಿ ವರ್ಷ 10 ರಿಂದ 15 ಕೋಟಿ ರೂಪಾಯಿ ಲಾಭ ಬರ್ತಾ ಇದೆ. ಇನ್ನೊಂದು ವಿಶೇಷ ಕೇಳಿದರೆ ಇದೇ ಹೋರಿಹಬ್ಬಿ ಡ್ಯಾಮನ್ನು 2005ರಲ್ಲಿ ಜಿ ಶಂಕರ್ ಅವರೇ ಮಾಡಿದಂಥ ಮಾತುಗಳು ಕೇಳಿ ಬರ್ತಾ ಇದೆ. ತಾನು ಕಾಂಟ್ರಾಕ್ಟ್ ಮಾಡುವಂಥ ಸಂದರ್ಭದಲ್ಲಿ ತನ್ನ ಪ್ರಾಜೆಕ್ಟನ್ನು ಪ್ಲಾನ್ ಮಾಡಿಕೊಂಡೇ ಮಾಡಿದ್ದಾರೆ.
ಇಲ್ಲಿ ಸರ್ಕಾರ ಏನು ಮಾಡಿದೆ ಕೇಳಿದ್ರೆ ದೊಡ್ಡ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಅವರು ಒಂದು ಶೆಡ್ ಹಾಕಿದ್ದಾರೆ, ಹೋಗಿ ನೋಡಿ. ಒಂದು ಕೋಳಿ, ನಮ್ಮ ಕುಂದಾಪುರ ಕನ್ನಡದಲ್ಲಿ ಕೋಳಿಗೂಡು ಅಂತೀವಿ, ಕೋಳಿಗೂಡು ಶೆಡ್ ಹಾಕಿದ್ದಾರೆ. 3 ಮೋಟರ್ ಇಟ್ಟಿದ್ದಾರೆ. ಸುಮಾರು 3-4ರಿಂದ 5 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರತಿ ವರ್ಷ 10 ಕೋಟಿ ರೂಪಾಯಿ ಆದಾಯವನ್ನು ಈ ವರಾಯಿ ನೀರಿನಿಂದಲೇ ಪಡಿತಾ ಇದ್ದಾರೆ. ತಿನ್ನುವ ಅನ್ನಕ್ಕೆ ಕಲ್ಲೆಸಗಿ ಸಾಮಾಜಿಕ ಸೇವೆ ಮಾಡ್ತೇನಂತ ದೊಡ್ಡ ಕಿರೀಟವನ್ನು ಬರೆಸ್ಕೊಂಡು ಇವತ್ತು ಸಾಮಾಜಿಕ ಸೇವೆಯನ್ನು ಕೊಡ್ತಾ ಇದ್ದಾರೆ. ಯಾರ ಹಣ? ಇದು ರೈತರ ರಕ್ತ ಹೀರಿ ಮಾಡ್ತಿರುವಂಥ ಹಣ. ಇದಕ್ಕೆ ನಾವು ಈ ಕೆಲವೊಂದು ವರ್ಗದವರು ಇವತ್ತು ಅದಕ್ಕೆ ಸಾಕಾರವಾಗಿ ನಿಂತಿದ್ದೇವೆ. ಇದನ್ನು ನಿಲ್ಲಿಸಬೇಕು. ನಾನು ನೇರವಾಗಿ ಆರೋಪ ಮಾಡುವುದಿಷ್ಟೇ, ಜಿ ಶಂಕರ್ ಅವರು ಸರ್ಕಾರದಲ್ಲಿ 4 ತಿಂಗಳಿಗೆ ಪಡೆದಂತಹ ಅನುಮತಿಯ ಬಿಟ್ಟು 1 ದಿನ ಹೆಚ್ಚಾಗಿ ನೀರನ್ನು ಉಪಯೋಗಿಸಿ ವಿದ್ಯುತ್ ತಯಾರು ಮಾಡಲಿಕ್ಕೆ ಅವಕಾಶವಿಲ್ಲ. ಹೆಚ್ಚಾಗಿ ಹರಿಯುವ ನೀರು ನದಿ ಮೂಲಕ ಓವರ್ಫ್ಲೋ ಆಗಿ ಬರಬೇಕು ಡ್ಯಾಮಿಗೆ. ಕೆಳಗಡೆ ಜಲಚರ ಜೀವಿ ಇರ್ಬೋದು, ಶಿವಲಿಂಗ ಇರ್ಬೋದು, ಕೆಳ ನದಿ ಪಾತ್ರದ ಜನರಿಗೆ ನೀರು ಸಿಗ್ತದೆ. ಅವರು 3 ಮೋಟ್ರನ್ನ ವರ್ಷಂಪ್ರತಿ 12 ತಿಂಗಳು ಯೂಸ್ ಮಾಡಿದ್ದೆ ಹೋದಾದರೆ ಇದು ಮುಂದೆ ಸಾಗುವುದಿಲ್ಲ. ಯಾಕಂತೇಳಿ ಸಾವಿರಾರು ಜನ ಇವತ್ತು ಇಲ್ಲಿ ಬಂದಿದ್ದಾರೆ, ಸೇರಿದ್ದಾರೆ ಅಂತ ಹೇಳಿದ್ರೆ ಕುಂದಾಪುರದ ಜನ ಮತ್ತು ಉಡುಪಿಯ ಜನ ಸ್ವಾಭಿಮಾನಿಗಳು. ನೀವು ನೋಡಿದರೆ ಎಲ್ಲಾದರೂ ರಾಜ್ಕುಮಾರ್ ಹಗರಣ ಆದಂಥ ಸಂದರ್ಭದಲ್ಲೂ ಸಹ ಕುಂದಾಪುರ ಉಡುಪಿ ಭಾಗದ ಒಬ್ಬ ಮನುಷ್ಯನೂ ಸಹ ಧರಣಿ ಕೂತಿಲ್ಲ ಅಂತ ಹೇಳಿದ್ರೆ ಅಷ್ಟು ಸೌಮ್ಯದವರು. ಇವತ್ತು ಸಿಡಿದದ್ದು ಸ್ವಯಂ ಪ್ರೇರಿತರಾಗಿ 2,000-3,000 ಜನ ಬಂದು ಸೇರಿದ್ದಾರೆ ಅಂತ ಹೇಳಿದ್ರೆ ಇದು ಜಿ ಶಂಕರ್ ಅವರಿಗೆ ಕರಗಂಟೆ. ಅವರಿಗೆ ಕಟ್ಟಿಟ್ಟ ಬುಟ್ಟಿ. 4 ತಿಂಗಳಿಗಿಂತ ಹೆಚ್ಚಾಗಿ ವಿದ್ಯುತ್ ಉತ್ಪಾದಿಸಲಿಕ್ಕೆ ಅವಕಾಶವಿಲ್ಲ. ಅದು 4 ತಿಂಗಳು ಹೇಗೆ ಕೇಳಿದರೆ ಕೆಳಭಾಗದ ರೈತರಿಗೆ ನೀರಿನ ಸಮಸ್ಯೆ ಉದ್ಭವ ಆದಲ್ಲಿ ಆ 4 ತಿಂಗಳು ಸಹ ಎಲೆಕ್ಟ್ರಿಕಲ್ ಪ್ರಾಜೆಕ್ಟನ್ನು ನಿಲ್ಲಿಸಬೇಕು. ಅವರು ಪವರನ್ನು ಸ್ಟಾರ್ಟ್ ಮಾಡಲಿಕ್ಕಿಲ್ಲ. ನಾನು ಕೇಳ್ತಿರೋದು, ಈಗ ಹೋರಿಹಬ್ಬಿ ಡ್ಯಾಮಿನಲ್ಲಿ ನಾವೇನು 2,400 HP ಮೋಟ್ರನ್ನು ಯೂಸ್ ಮಾಡಿ ನೀರನ್ನು ತರ್ತೀವಲ್ಲ, ಅವರಿಗೆ ಯಾವುದೇ ರೀತಿ ಸಮಸ್ಯೆ ಆಗುವುದಿಲ್ಲ. ಅಷ್ಟೊಂದು ನೀರು ಸಿಗ್ತದೆ. ಆದರೂ ಅವ್ರಿಗೆ ಭಯ, ಎಲ್ಲಿ ನನ್ನ ಪ್ರಾಜೆಕ್ಟ್ ಹಾಳಾಗ್ತದೆ ಅನ್ನೋಂಥ ಭಯದಿಂದ ಇಷ್ಟೆಲ್ಲ ಸೃಷ್ಟಿ ಮಾಡಿದ್ದಾರೆ, ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಕೊನೆಯದಾಗಿ ಏನು ಹೇಳ್ತೀರಿ? ಈ ಹೋರಾಟ ನಿಲ್ಲುವುದಿಲ್ಲ. ನಾವು ಇಟ್ಟ ಹೆಜ್ಜೆ, ಕೊಟ್ಟ ಮಾತು ಖಂಡಿತವಾಗಿ ನಿಲ್ಲುವುದಿಲ್ಲ. ಕರಾವಳಿ ಜನ ಸಿಡಿದಿದ್ರೆ ಏನಾಗ್ತದೆ ಅನ್ನುವುದಕ್ಕೆ ಇದು ನೇರ ಉದಾಹರಣೆ. ಈವಾಗಲೇ ಕಾಂಗ್ರೆಸ್ ಪಕ್ಷ ಕರಾವಳಿಯಲ್ಲಿ ಸಂಪೂರ್ಣ ಅವರ ಒಂದು ನೆಲೆಯನ್ನು ಕಳೆದುಕೊಂಡಿದೆ. ಇಲ್ಲಿ ಇದನ್ನು ನಮಗೆ ವಿರೋಧ ಮಾಡಿದರೆ ಖಂಡಿತವಾಗಿ ಅವರು ಇದರಲ್ಲಿ ಸರ್ವನಾಶವಾಗಿ ಹೋಗ್ತಾರೆ. ಎಸ್, ಗಮನಿಸಿದ್ರಲ್ಲ, ಇದು ಈ ಭಾಗದ ರೈತರ ಒಂದು ಮನವಿ ಜೊತೆಗೆ ಎಚ್ಚರಿಕೆ. ಅಕಸ್ಮಾತ್ ಆಗಿ ಇದನ್ನ ಇಲ್ಲಿಗೆ ನಿಲ್ಲಿಸದೆ ಹೋದ್ರೆ, ತಮ್ಮ ಸ್ವಾರ್ಥಕ್ಕಾಗಿ ರೈತರನ್ನ ಬಲಿ ಕೊಡುವಂತ ಕೆಲಸವನ್ನ ನಿಲ್ಲಿಸದೆ ಹೋದ್ರೆ ನಾವು ಬೃಹತ್ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಕೈಗೊಳ್ಳುತ್ತೇವೆ ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆಯ ಸಂದೇಶವನ್ನ ಕೂಡ ಈ ಮೂಲಕ ರವಾನೆ ಮಾಡಿದ್ದಾರೆ. ನಾವು ಸಿದ್ದಾಪುರದಿಂದ ಕ್ಯಾಮರಾಮನ್ ಪೃಥ್ವಿ ಜೊತೆಗೆ ರಾಮ್ ಬಡ್ಗೇರ್, ಗ್ಯಾರಂಟಿ ನ್ಯೂಸ್. ನಮಸ್ತೆ, ನಾನು ಪ್ರವೀಣ್ ಶೆಟ್ಟಿ ಕೊಡ್ಲಾಡಿ, ಹಾಜರಿ ಕೊಡ್ಲಾಡಿಯ ರೈತ ನಾಯಕ. ಸಿದ್ದಾಪುರ ಏತ ನೀರಾವರಿಯಿಂದ ಹೊಸಂಗಡಿ, ಸಿದ್ದಾಪುರ, ಹಾಜರಿ, ಕೊಡ್ಲಾಡಿ, ಭಾಗಶಃ ಕರ್ಕುಂಜೆ ಮತ್ತು ಗುಳ್ವಾಡಿಯ ರೈತರಿಗೆ ಅನುಕೂಲ ಆಗುವಂಥ ಈ ಯೋಜನೆ, ಬಹುಶಃ ಈ ಯೋಜನೆ 47 ವರ್ಷಗಳ ಹಿಂದೆ ಆಗಬೇಕಿತ್ತು. ನಮ್ಮ ಕರಾವಳಿಯ ಈ ಭಾಗದ ಜನ ನಾವು ಸರಳ, ಸೌಜನ್ಯ ಹಾಗೂ ಸೌಮ್ಯ ಸ್ವಭಾವದವರಾದ್ರಿಂದ ತಾಳ್ಮೆಯಿಂದ ಇವತ್ತಿನವರೆಗೆ ಕಾದಿದ್ದೇವೆ. ಈ ಸಿದ್ದಾಪುರ ಏತ ನೀರಾವರಿ ಕಳೆದ ಬಾರಿ ಪ್ರಾರಂಭಗೊಂಡ ನಂತರ ಇದೀಗ ಕಾಮಗಾರಿ 50% ನಡೀತಾ ಇದೆ. ಈಗ ಈ ಭಾಗದ ಮಾಜಿ ಶಾಸಕರಾದಂತಹ ಗೋಪಾಲ್ ಪೂಜಾರಿಯರು ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರದ 3 ಬಾರಿ ಶಾಸಕರಾಗಿ ಆಯ್ಕೆ ಆದರು. ನಮ್ಮ ದುರಂತ ಅಂದ್ರೆ ಇಂಥ ನಾಯಕರು ರೈತರಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ. ಅವರು ಸರ್ಕಾರಕ್ಕೆ, ಈಗ ಮುಖ್ಯಮಂತ್ರಿಗಳಿಗೆ ಈ ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕು, ಕೆಳಭಾಗದ ಜನರಿಗೆ ವಂಚಿತ ಆಗ್ತಾ ಇದೆ ಅಂತ ಅವರು ಇದು ಹೇಳ್ತಾ ಇದ್ದಾರೆ. ಆದರೆ ನಮಗೆ ಇಲ್ಲಿ ನೀರು ಬೇಕಾಗುವಂಥದ್ದು ಕೇವಲ 66 ಕ್ಯೂಸೆಕ್ ನೀರು. ಒಂದು ದಿನಕ್ಕೆ 2,400 ಕ್ಯೂಸೆಕ್ ನೀರು ಹೊರಗೆ ಹೋಗ್ತಾ ಇದೆ. ಬಹುಶಃ ಇಡೀ ಉಡುಪಿ ಜಿಲ್ಲೆ ಅಲ್ಲ, ಮಂಗಳೂರು ಜಿಲ್ಲೆ, ಉಡುಪಿ ಜಿಲ್ಲೆ 2 ಜಿಲ್ಲೆಗೆ ಕೊಡುವಷ್ಟು ನೀರು ನಮ್ಮಲ್ಲಿ ಇದ್ರೂ ಸಹ ಕೇವಲ ಇದು ಒಂದು ಖಾಸಗಿ ವಿದ್ಯುತ್ ಅವರ ಹುನ್ನಾರಿಗೆ ಹಾಗೂ ಅವರ ಸೂಟ್ಕೇಸಿಗಾಗಿ ಮಾಜಿ ಶಾಸಕರು ಬಲಿಯಾಗ್ತಾ ಇದ್ದಾರೆ. ನಮ್ಮ ರೈತರು, ಇದು ರೈತರ ಹಕ್ಕು. ನಾವು ಇದರ ರಕ್ತವನ್ನಾದರೂ ಚೆಲ್ಲಿ ನಾವು ನೀರನ್ನು ತೆಗೆದುಕೊಂಡು ಹೋಗ್ತೇವೆ. ಆದ್ದರಿಂದ ಸರ್ಕಾರಕ್ಕೂ ಮಾಜಿ ಶಾಸಕರಿಗೂ ಮತ್ತೊಮ್ಮೆ ನಮ್ಮ ಜನ ಓಟ್ ಹಾಕಿದ್ದಕ್ಕೆ ನಿಮಗೆ ಆ ಋಣ ಇದ್ದದಿದ್ರೆ ನೀವು ಪುನಃ ಸರ್ಕಾರಕ್ಕೆ ಮನವಿ ಮಾಡಿ ಪುನಃ ನಮ್ಮ ಏತ ನೀರಾವರಿಯನ್ನ ಜನರಿಗೆ ಕೊಡುವಂತ ಸವಲತ್ತುಗಳನ್ನ ಮಾಡಿಕೊಡ್ಬೇಕು. ಇಲ್ಲದಿದ್ರೆ ಮುಂದಿನ ದಿನದಲ್ಲಿ ಈ ರೈತರ ಶಾಪ ನಿಮಗೆ ಜೀವನದಲ್ಲಿ ನೀವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಲ್ಲಿ ಮತ್ತೆ ನಾವು ರೈತರು ಇದನ್ನ ನೀರನ್ನು ಪಡೆತೇವೆ ಅಂತ ಹೇಳ್ತಾ ಅವಕಾಶಕ್ಕೊಂದಿಷ್ಟು ಮುಗಿಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.